ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯವಿಲ್ಲದೆ ಶೈಕ್ಷಣಿಕ ನಷ್ಟವನ್ನು ಅನುಭವಿಸುತ್ತಾ ಇರುವಂತಹ ವಿದ್ಯಾರ್ಥಿಗಳು ಇಂದು ಎಬಿವಿಪಿ ನೇತೃತ್ವದಲ್ಲಿ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿ ನಮಗೆ ಬಿಟ್ಟಿ ಭಾಗ್ಯ ಬೇಡ, ಹೆಚ್ಚುವರಿ ಬಸ್ ಕೊಡಿ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ. ಎಬಿವಿಪಿ ನೇತೃತ್ವದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಸರಿಯಾದ ಬಸ್ ಸೇವೆ ನೀಡಿದ ಕೆಎಸ್ಆರ್ಟಿಸಿ ವಿರುದ್ಧ ಕೇಂದ್ರ ಬಸ್ ನಿಲ್ದಾಣಕ್ಕೆ ತೆರಳಲು ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿನಿಯರು, ಹಲಗ ಗ್ರಾಮಕ್ಕೆ ಬಸ್ಸುಗಳ ನಿಲುಗಡೆಯಾಗ್ತಾ ಇಲ್ಲ, ಹಿಂದೆ ಬರುವ ಬಸ್ಸಿಗೆ ಹತ್ತಿ ಎಂದು ಹೇಳಿ ಚಾಲಕರು ಬಸ್ಸು ನಿಲ್ಲಿಸದೆ ಹೊಡೆದುಕೊಂಡು ಹೋಗ್ತಾ ಇದ್ದಾರೆ. ಇದರಿಂದಾಗಿ ಶಾಲಾ ಕಾಲೇಜಿಗೆ ತಡವಾಗಿ ತೆರಳಿ ಶೈಕ್ಷಣಿಕ ನಷ್ಟ ಉಂಟಾಗ್ತಾ ಇದೆ. ಬೆಳಗಿನ ಜಾವದಿಂದ 3-4 ಗಂಟೆ ದಾರಿ ನೋಡಬೇಕಾಗ್ತಾ ಇದೆ. ನಮ್ಮ ಗ್ರಾಮಕ್ಕೆ ಪ್ರತ್ಯೇಕ ಬಸ್ ನೀಡಿ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣಿಸುವ ಪ್ರಸಂಗ ಎದುರಾಗಿದೆ. ಮಹಿಳೆಯರು ಬದಲು ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಿ ಚಂದಗಡಕ್ಕೆ ಬರುವ ಬಸ್ಸು ಕನಂಗಾವ್ಗೆ ಬರುವುದೇ ಇಲ್ಲ. ಕನಂಗಾವ್ಗೆ ಪ್ರತ್ಯೇಕ ಬಸ್ ನೀಡಬೇಕು ಅಂತ ಆಗ್ರಹ ಮಾಡಿದ್ರು. ನಮಗೆ ಉಚಿತ ಬಸ್ ಬೇಡವೇ ಬೇಡ, ಹೆಚ್ಚಿನ ಬಸ್ ನೀಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ತೆರಳಲು ತೊಂದರೆ ಆಗ್ತಾ ಇದೆ. ಬಸ್ಸಿನ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಪರಿತಪಿಸಬೇಕಾಗ್ತಾ ಇದೆ. ಅಲ್ಲದೆ ಬಸ್ ಚಾಲಕರು ನಿಗದಿತ ಸ್ಥಳದಲ್ಲಿ ಬಸ್ಸುಗಳನ್ನ ನಿಲ್ಲಿಸ್ತಾ ಇಲ್ಲ. ನಮ್ಮ ಸಮಸ್ಯೆಗೆ ಪರಿಹಾರ ನೀಡುವ ತನಕ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಧರಣಿ ನಡೆಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮಹಿಳೆಯರಿಗೆ ನೀಡಿರುವ ಬಿಟ್ಟಿ ಭಾಗ್ಯಗಳಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಾ ಇದೆ. ಮಹಿಳೆಯರು ಬಸ್ಸಿನಲ್ಲಿ ಅತಿಯಾಗಿ ಪ್ರಯಾಣಿಸಿ ವಿದ್ಯಾರ್ಥಿಗಳಿಗೆ ಜಾಗ ಇಲ್ಲದಂತೆ ಮಾಡ್ತಾ ಇದ್ದಾರೆ. 3-4 ಬಾರಿ ಮನವಿ ಮಾಡಿದ್ರು ಕೂಡ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. ಕೆಎಸ್ಆರ್ಟಿ ಜಿಲ್ಲಾ ನಿಯಂತ್ರಣಕರು ಕೇವಲ ಆಶ್ವಾಸನೆಗಳನ್ನ ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಸೂಕ್ತ ಸ್ಪಂದನೆ ದೊರೆಯದಿದ್ರೆ ಕೆಎಸ್ಆರ್ಟಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ಪ್ರಥಮ್ ಪಾಟೀಲ್ ಕೊಟ್ಟಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ಮಹಾನಗರ ವತಿಯಿಂದ ಏನು ಕೇಂದ್ರೀಯ ಬಸ್ ನಿಲ್ದಾಣ ಬೆಳಗಾವಿಗೆ ಒಂದು ಪ್ರತಿಭಟನೆ ಮುಖಾಂತರ ನೂರಾರು ವಿದ್ಯಾರ್ಥಿಗಳು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಖಾಂತರ ಬಂದಿದ್ದೇವೆ. ಯಾಕಪ್ಪ ಅಂತಂದ್ರೆ ನಗರದ ಹಲವಾರು ಕಾಲೇಜು ವಿದ್ಯಾರ್ಥಿಗಳು ಇಲ್ಲಿ ಭಾಗಿಯಾಗಿದ್ದಾರೆ. ಏನಂತಂದ್ರೆ ಬೆಳಗ್ಗೆ ಹಾಗೂ ಕಾಲೇಜ್ ಮುಗಿದಾದ್ಮೇಲೆ ಮಧ್ಯಾಹ್ನ ಸಾಯಂಕಾಲ ಸರಿಯಾದ ಸಮಯಕ್ಕೆ ಏನು ಕೆಲವೊಂದು ಹಳ್ಳಿಗಳಾಗಿರ್ಬೋದು, ನಮ್ಮ ಬೆಳಗಾವಿ ಗ್ರಾಮಾಂತರ ಸುತ್ತಮುತ್ತಲಿನಾಗಿರ್ಬೋದು, ಹಾಗೆ ಖಾನಾಪುರ, ಈ ಸಂಕೇಶ್ವರ ಆಗಿರ್ಬೋದು, ಹಿರೇಬಾಗೇವಾಡಿ, ಹಲಗ, ಈ ತರ ಕೆಲವಾರು ಹಳ್ಳಿಗಳೇ ಇದಾವೆ. ಅಲ್ಲಿಂದ ಏನಾಗಿದೆ, ನೂರಾರು ವಿದ್ಯಾರ್ಥಿಗಳು ದಿನಾಲೂ ಬೆಳಗ್ಗೆ ಅಂದಮೇಲೆ ಎಲ್ಲಿ ನಮ್ಮ ಬೆಳಗಾವಿಗೆ ವಿದ್ಯಾಭ್ಯಾಸ ಮಾಡಲು ಬರ್ತಾ ಇದ್ದಾರೆ. ಆದ್ರೆ ಅವರಿಗೆ ಸಮರ್ಪಕವಾಗಿ ಬಸ್ಗಳು ಸಿಗ್ತಾ ಇಲ್ಲ. ಯಾಕಂತಂದ್ರೆ ಒಂದು ರೂಟಿಗೆ ಇಲ್ಲಾಂದ್ರೂ ಬೆಳಗ್ಗೆ ಒಂದೇ ಬಸ್ಸು, ಅಲ್ಲಿ ಅದ್ರಾಗೆ ಒಂದು 100-200 ಜನ ಬರಬೇಕು, ಅಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಇರ್ತಾರೆ. ಹೀಗಾಗಿ ಬಸ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಒಂದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ಮ ಏನು ಕೆಎಸ್ಆರ್ಟಿಸಿ ಡ್ರೈವರ್ಗಳು ಏನು ನಿಲುಗಡೆ ಯಾವುದನ್ನು ಸೂಚಿಸುತ್ತಾರಲ್ಲ, ಅಲ್ಲಿ ಯಾವತ್ತೂ ಅವರು ಏನು ನಿಲುಗಡೆ ಮಾಡ್ತಾ ಇಲ್ಲ ಬಸ್ಗಳನ್ನ. ಅಂದ್ರೆ ಜಾಸ್ತಿ ಜನ ಸ್ಟೂಡೆಂಟ್ಸ್ ನಿಂತಿದ್ರು ಅಂತಂದ್ರೆ ಮುಂದ್ಗಡೆ ನಿಲ್ಸೋದು ಬಸ್ಗಳನ್ನ. ಈ ತರ ಅವ್ಯವಸ್ಥೆ ನಡೀತಾ ಇದೆ. ಅದಕ್ಕಾಗಿ ನಾವು ಇವತ್ತು ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ. ನಮ್ಮ ಯಾರು ನಮ್ಮ ಕೆಎಸ್ಆರ್ಟಿಸಿ ಡಿಸಿ ಅವರು ಬಂದು ಇದಕ್ಕೆ परिहार ನೀಡುವವರೆಗೂ ನಾವೆಲ್ಲರೂ इले केंद्रीय बस निल्दाणावरती धरणीनं ಕೊಡ್ತಾ ಇದ್ದೇವೆ. आम्ही हलग्यावरून नाही, आमच्या गावाला एक पण बस नाही. परत दुसऱ्या गावचे बस येतात, त्यांनी काय म्हणतात दुसरी बस थांबते, दुसरी बस थांबते, एक पण बस थांबत नाही असं दररोज करतात. आजच 8 बस थांबवले नाहीत. एक बस मुळे किती प्रॉब्लेम होते. टाइम वरती बस नसते, काय करायचं आम्ही? आमचे 2-2, 3-3 पिरियड चुकतात. कॉलेज मध्ये म्हणतात आम्हाला बस आहेत की इतके, तुम्ही काय करता म्हणतात बस नाहीत, आम्ही काय करायचं सांगा बघू. बरोबर सकाळी 7:45 वाजल्यापासून बरोबर 7:45 पर्यंत थांबावं लागतंय आम्हाला. 10 वाजेपर्यंत थांबायला लागतंय. 12 बस जातात. कॉलेजला 10:30ला कॉलेज सुरू होते 8:30ला, तरी आम्ही 10 वाजता कॉलेजला जाऊन पोहोचतो. 3-3 पिरियड चुकतात आमचे. मग आम्ही काय करायचं? आमच्या सेपरेट बस द्या, टाइम टू टाइम आमच्या गावाला बस तरी करा, नाही तर टाइम टू टाइम बस बस हलगा बसवर थांबवता म्हणतात, त्यांनी बस भरून येतात. आम्ही काय करायचं सांगा बघू. एकदा लास्टच्या पायरीवर थांबून जातो कॉलेजला जायसाठी. 2 तास नाही, अर्ध्या तासाला बस पाहिजे. कारण की कॉलेज सकाळी 7 वाजल्यापासून 11 पर्यंत आमच्या गावचे विद्यार्थी कॉलेजला जात असतात. 6 वाजल्यापासून जातात सगळे ट्युशनला, कुठं गोष्ट 8 बस थांबवले नाही, किती उशीर थांबलो. आणि स्टुडंट्सलाच काय म्हणतात, तुम्ही बॅग घेऊन कुठं जाता म्हणतात, तुमचे बॅग मध्ये येतात म्हणतात. तिकीट पहिला बंद करा. फ्री तिकीट बायकांना पहिला बंद करा, स्टुडंट्सला फ्री करा. की बायकांना करून तुम्ही फार गोंधळ केलाय.